ಭಾರತದಲ್ಲಿ ಮೋದಿ ಅವರ ಆಡಳಿತವಲ್ಲ, ನಿಜವಾಗಿಯೂ ಡೊನಾಲ್ಡ್ ಟ್ರಂಪ್ ಅವರ ಮಾತೆ ನಡೆಯುತ್ತೆ ಮತ್ತು ಮೋದಿ ಕೇವಲ ಒಂದು ಕೈಗೊಂಬೆ ಅಷ್ಟೇ. 2020ರಲ್ಲಿ ಟ್ರಂಪ್ ಟಿಕ್ ಟಾಕ್ ಅನ್ನ ಬ್ಯಾನ್ ಮಾಡಿ ಅದು ಸುರಕ್ಷಿತವಲ್ಲ ಅಂತ ಹೇಳ್ತಾರೆ. ಆಗ ಮೋದಿ ಸರ್ಕಾರ ಟಿಕ್ ಟಾಕ್ ಸೇರಿದಂತೆ ಹಲವು ಚೀನೀಸ್ ಆಪ್ ಗಳನ್ನ ಬ್ಯಾನ್ ಮಾಡುತ್ತೆ. ಇದರಿಂದ ಭಾರತದಲ್ಲಿ ಅನೇಕ ಉದ್ಯೋಗಗಳು ಕಳೆದೊಕ್ಕವೆ ಮತ್ತು ಟಿಕ್ ಟಾಕ್ ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದಂತಹ ಹಲವಾರರು ತಮ್ಮ ಆದಾಯದ ಮೂಲವನ್ನ ಕಳೆದುಕೊಳ್ತಾರೆ. ಇದರಿಂದ ದೊಡ್ಡ ಲಾಭ ಅಮೆರಿಕಾಗೆ ಆಗುತ್ತೆ. ಟಿಕ್ ಟಾಕ್ ನ ಕೋಟ್ಯಾಂತರ ಕ್ರಿಯೇಟರ್ಸ್ ಇನ್ಸ್ಟಾಗ್ರಾಮಿಗೆ ಬರ್ತಾರೆ. ಅಂದು ಯಾರಿಗೂ ಹೆಚ್ಚು ಪರಿಚಯವಿಲ್ಲದಂತಹ ಇನ್ಸ್ಟಾಗ್ರಾಮ್ ಇಂದು ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಗಳಿಸುತ್ತಿದೆ. ಭಾರತೀಯ ಕ್ರಿಯೇಟರ್ಸ್ಗೆ ಇನ್ಸ್ಟಾಗ್ರಾಮ್ ₹1 ಕೂಡ ನೀಡ್ತಿಲ್ಲ, ಆದ್ರೆ ಟಿಕ್ ಟಾಕ್ ನೀಡ್ತಿತ್ತು. ನಂತರ ಟ್ರಂಪ್ ತನ್ನ ದೇಶದ ರೈತರಿಂದ ಧಾನ್ಯ ಖರೀದಿಸುವಂತ ಹೇಳ್ತಾರೆ. ಆಗ ಮೋದಿ ಸರಿ ಅಂತ ಹೇಳ್ತಾರೆ. ನಂತರ ಟ್ರಂಪ್ ಇರಾನ್ ನಿಂದ ಕಚ್ಚಾ ತೈಲ ಖರೀದಿಸುವುದನ್ನು ನಿಲ್ಲಿಸುವಂತ ಹೇಳ್ತಾರೆ. ಆಗ ಮೋದಿ ಮತ್ತೆ ಸರಿ ಅಂತ ಹೇಳ್ತಾರೆ ಮತ್ತು ಇರಾನ್ ನಿಂದ ತೈಲ ಖರೀದಿಸುವುದನ್ನು ಸಹ ನಿಲ್ಲಿಸ್ತಾರೆ. ಇದರಿಂದ ಇಂಡಿಯಾದಲ್ಲಿ LPG ಗ್ಯಾಸ್ ಬೆಲೆಗಳು 2 ಪಟ್ಟು ಹೆಚ್ಚಾಗಿವೆ. ಇಂದು ಗ್ಯಾಸ್ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು ತತ್ತರಿಸಿ ಹೋಗಿದ್ದಾರೆ. ನಿಮಗೂ ಮೋದಿ ಕೇವಲ ಒಂದು ಟ್ರಂಪ್ ನ ಕೈಗೊಂಬೆ ಅನ್ಸಿದ್ರೆ ಈ ರೀಲ್ ನ ಶೇರ್ ಮಾಡಿ ಮತ್ತೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.